ನೀವು ಫಸ್ಟ್ ಮಾಡ್ತಿದ್ರಲ್ಲ ಆ ಥರ ಮಾಡಿ ಪುಲಾವ್ ಅಂತಿದ್ದ ನೋಡಿ ಪಾಪ. ನನಗೆ ಯಾಕೆ ಹಿಂಗೆ ಆಗ್ತಿದೆ ಗೊತ್ತಿಲ್ಲ. ಇವತ್ತು ಹೊಸ ಕುಕ್ಕರ್ ಇವತ್ತು ಯೂಸ್ ಮಾಡಿದೆ ಪುಲಾವ್ಗೆ ಮತ್ತು ಹೆಸರು ಕಾಳು ಪಲ್ಯಕ್ಕೆ ಯೂಸ್ ಮಾಡಿದ್ದೆ, ಚೆನ್ನಾಗಿ ಅನ್ನಿಸ್ತು. ಅದೇ ನಾವು ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್ ಯೂಸ್ ಮಾಡಿ ಇವತ್ತು ಟೊಮೊಟೊ ಬಾತ್ ಫಸ್ಟ್ ಮಾಡಿದೆ. ಅಮ್ಮ ಟೀಚರ್ ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ, ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಿಚನ್ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಡ್ತೀನಿ. ಸೊ ನಾನು ಇವತ್ತಿನ ಬ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೇಟ್ ಆಯಿತು ಇವತ್ತು ಆ್ಯಕ್ಚುಲಿ. ಸೊ ಇವತ್ತು ಮೋಕ್ಷಿತ್ತು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ನನಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತು. ಅವ್ರಿಗೆ ಕೆಲಸ ಮಾಡೋದಿರುತ್ತಲ್ಲ, ಅವ್ರ ಕೆಲಸನೇ ನೋಡ್ಕೊಳ್ಳೋದಾಗಿರುತ್ತೆ, ಹಾಗಾಗಿ ಏನು ಮಾಡೋಕ್ಕಾಗಿಲ್ಲ. ಎಷ್ಟು ವಿಷಯಗಳು ಮಾಡೋದು ವಿಷಯಗಳಿದ್ದಾವೆ. ಅವನ್ನ ಆ್ಯಕ್ಟಿವ್ ಅವನಿಗೆ ಏನು ಎಂಗೇಜ್ ಮಾಡಿದ್ರೆ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಏನೋ ವಿತ್ ಸ್ಕ್ರೀನ್ ವಿತೌಟ್ ಸ್ಕ್ರೀನು ಅದು ಏನು ಮಾಡಬೇಕಂತಾನೆ ಒಂದೊಂದ್ಸಲ ಗೊತ್ತಾಗಲ್ಲ ನನಗೆ. ಅಷ್ಟು ಅಂದರೆ ಇಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿ ಹೋಗುತ್ತೆ, ಅವನು ನೋಡಿಕೊಂಡ್ರೆ ಇಲ್ಲಿ ಹೋಗುತ್ತೆ ನನಗೆ. ಸೊ ಈಗ ಎಷ್ಟು ಕೆಲಸನೇ ಆಗಿದೆ ಮನೇಲಿ. ಒಟ್ಟಿನಲ್ಲಿ ಇವತ್ತು ಮುಗಿಸಿ ಅವನ ಹತ್ರ ಹೋಗಬೇಕು. ನಾನು ತುಂಬ ಅವಾಗೆಲ್ಲ ವಿತೌಟ್ ನೇಲ್ ಪಾಲಿಶ್ ಇಲ್ಲದೇ ಇರ್ತಾನೆ ಇರಲಿಲ್ಲ ನೋಡಿ. ನೇಲ್ ಪಾಲಿಶ್ ಹಾಕ್ಕೊಂಡೇನೆ ಸುಮಾರು ವರ್ಷಗಳ ಆಗೋಯ್ತು. ಲಿಪ್ಸ್ಟಿಕ್ ಏನೋ ಇದಾಗ್ತದೆ ಅಂತ ಮೋಕ್ಷಿತಿಗೆ ಇಚ್ಚಿಂಗ್ ಇರೋದ್ರಿಂದ ಅವನಿಗೆ ಮತ್ತೆ ಇದಾಗಬಾರ್ದು, ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ನೇಲ್ ಪಾಲಿಶ್ ಹಾಕ್ತಾಯಿರಲಿಲ್ಲ. ನಂಗೆ ನೇಲ್ ಪಾಲಿಶ್ ಅಂದರೆ ಸಖತ್ ಇಷ್ಟ. ನೇಲ್ ಪಾಲಿಶ್ ಆ್ಯಂಡ್ ಲಿಪ್ಸ್ಟಿಕ್ ಅಂದರೆ ತುಂಬಾ ಇಷ್ಟ. ಸೊ ಕಲರ್ ಬಾರ್ದಿದ್ದು ತುಂಬಾ ಯಾವಾಗಲೂ ತುಂಬಾ ಹಳೆಯದು ಅನಿಸುತ್ತೆ. ನೋಡ್ತೀನಿ, ಇದು ಎಕ್ಸ್ಪೈರಿ ಡೇಟ್ 1 ಇಯರ್ ಆಗಿದೆ ಅಷ್ಟೇ ಎಕ್ಸ್ಪೈರಿ ಡೇಟ್ದು. ಸೊ ಕಲರ್ ಬಾರ್ದು ಚೆನ್ನಾಗಿರುತ್ತೆ ಲಿಪ್ಸ್ಟಿಕ್ ಆಗಲಿ ಅಥವಾ ಇದಾಗಲಿ. ಬಟ್ ಸ್ಟಾರ್ಟ್ ಹಾಕ್ಕೊಳ್ಳೋಣ ಇವತ್ತು. ಸ್ವಲ್ಪ ನೀಲ್ಸ್ ಶೇಪ್ ಮಾಡಿಲ್ಲ, ಅವ್ನು ಕಟ್ ಮಾಡಬೇಕು. ನೀಲ್ಸ್ ಆ್ಯಕ್ಚುಲಿ ಇಷ್ಟು ಬಿಡೋಂಗಿಲ್ಲ. ಅವ್ನು ಇಚ್ಚು ಮಾಡುವಾಗ ನಾನು ಇಚ್ಚಿಂಗ್ ಮಾಡ್ತೀನಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂತ. ಒಂದು ನಾಳೆ ಸ್ಕೂಲ್ದು ಏನೋ ಫಂಕ್ಷನ್ ಇತ್ತು ಅಂತ ಇದ್ವಿ. ಆದರೆ ಏನೋ ಬಂದಿರೋದ್ರಿಂದ ಅದು ಪೋಸ್ಟ್ಪೋನ್ ಆಯಿತು. ಹಂಗಾಗಿ ನಾನು ಹಂಗೆ ನೀಲ್ ಕಟ್ ಮಾಡಬೇಕಾಗುತ್ತೆ. 1-2 ದಿನ ಬಿಟ್ಟು ಕಟ್ ಮಾಡ್ತೀನಿ. ನೀಲ್ಸ್ ಹಾಕೋಣ, ಪಾಲಿಶ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿರ್ತಿತ್ತು ನೀಲ್ಸ್ ಎಲ್ಲ, ತುಂಬ ಶೇಪ್ ಮಾಡ್ಕೊಂಡು ಎಲ್ಲ ಮೇಂಟೈನ್ ಮಾಡ್ತಿದ್ದೆ. ಮೋಕ್ಷಿತಿಗೆ ಇಚ್ಚಿಂಗ್ ಇಲ್ಲದಿದ್ದರೆ ಮಾಡ್ಬೋದಿತ್ತು ಅದು ಕೂಡ. ಬಟ್ ನಾನು ಶೇಪ್ ಏನು ಮಾಡಿಲ್ಲ ಆ್ಯಕ್ಚುಲಿ, ಕೇರ್ ಕೂಡ ತೊಗೊಂಡಿಲ್ಲ ನೇಲ್ದು. ಬಟ್ ಜಸ್ಟ್ ಹಿಂಗೆ ಅಪ್ಲೈಂಗ್ ಅಷ್ಟೇ. ನಂಗೆ ಸಖತ್ ಇಷ್ಟ ಆಗ್ತೈತೆ ರೀ ಹಿಸ್ಟಾರಿಕ್ ನೇಲ್ ಪಾಲಿಶ್ ಆ್ಯಂಡ್ ಲಿಪ್ಸ್ಟಿಕ್ಸ್ ಅಂದರೆ. ಹೋಗ್ಲಿ ಕೆಮಿಕಲ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತಲೇ ಬಿಟ್ಟಿದ್ದೀನಿ. 1, 2ನೇದು ಮೋಕ್ಷಿತ್ಗೆ ಒಂದು. ಇವಾಗೆಲ್ಲ ಕೆಮಿಕಲ್ ಆ ರೋಗಗಳು ಈ ರೋಗಗಳು ಭಯ. ಮೋಕ್ಷಿತ್ ದೊಡ್ಡವನಾಗೋ ತನಕ ಆರಾಮಾಗಿರ್ಬೇಕಲ್ವ. ಎಲ್ಲ ಚೆನ್ನಾಗಿದ್ದರೆ ಏನೇನೋ ರೋಗಗಳು. ಆ್ಯಕ್ಚುಲಿ ಅವನು 3-4 ಡೇಸಿಂದ 10 ಡೇಸೇ ಆಯಿತು ಸರಿ ಊಟ ಮಾಡಿಲ್ಲ. ನನಗೂ ಸೇರ್ತಿರಲಿಲ್ಲ. ಪುಲಾವ್ ಮಾಡ್ತಾಯಿದ್ವಿ, ಅವ್ನು ಪುಲಾವ್ ತಿಂತಿದ್ರೆ ಬಿಸಿ ಬಿಸಿ ಪುಲಾವ್ ತಿನ್ಬೋದು, ಏನಾಗ್ತಿರ್ಲಿಲ್ಲ, ತಿಂತಾಯಿದ್ವಿ. ಆದರೆ ಒಂದು ಲೇಯರ್ ಹಾಕಿದ್ದೀನಿ, ಆಮೇಲೆ ಇನ್ನೊಂದು ದಾರದ ಮೇಲೆ ಇನ್ನೊಂದು ಹಾಕೋದು. ಆದರೆ ಯಾಕೋ ಅವನು ತಿಂತಲ್ಲ, ನಮಗೂ ತಿನ್ಲಿಕ್ಕಾಗ್ತಾಯಿಲ್ಲ, ನನಗೂ ತಿನ್ಲಿಕ್ಕಾಗ್ತಾಯಿಲ್ಲ. ಒಂಥರ ಅನ್ನಿಸ್ತಿತ್ತು. ಮಾಡಿದ ಅಡುಗೆ ಎಲ್ಲ ವೇಸ್ಟ್ ಆಗ್ತಿತ್ತು. ಎಂತ ಗೊತ್ತಾಗಲ್ಲ. ಮೋಕ್ಷಿತ್ ಯಾಕೆ ತಿನ್ನಲ್ಲ ನೀನಂತ ಬೈತಿದ್ದೆ. ಆಮೇಲೆ ಅಮ್ಮ ಚೆನ್ನಾಗಿಲ್ಲ ಮಮ್ಮ, ನಂಗೆ ತಿನ್ನೋಕ್ಕಾಗ್ತಾಯಿಲ್ಲ ಅಂತಿದ್ದ. ಸರಿ ಬಿಡಪ್ಪ, ನನಗೂ ತಿನ್ನೋಕ್ಕಾಗ್ತಿಲ್ಲ ಸುಮ್ಮನೆ ಇದೆ. ಆಮೇಲೆ ಇವತ್ತು ಅನ್ನಿಸ್ತು ಹಿಂಗೆ ಏನಾದರೂ ಮಾಡಿ ಚೆನ್ನಾಗಿ ಮಾಡಬೇಕಂತ. ನೋಡಿ ಇವತ್ತಿಲ್ಲದಮ್ಮಮ್ಮ ಮಾಡೋದಿದ್ರೆ ನೀವು ಫಸ್ಟ್ ಮಾಡ್ತಿದ್ರಲ್ಲ ಆ ಥರ ಮಾಡಿ ಪುಲಾವ್ ಅಂತಿದ್ದ ನೋಡಿ ಪಾಪ. ನನಗೆ ಯಾಕೆ ಹಿಂಗೆ ಆಗ್ತಿದೆ ಗೊತ್ತಿಲ್ಲ. ಇವತ್ತು ಹೊಸ ಕುಕ್ಕರ್ ಇವತ್ತು ಯೂಸ್ ಮಾಡಿದೆ ಪುಲಾವ್ಗೆ ಮತ್ತು ಹೆಸರು ಕಾಳು ಪಲ್ಯಕ್ಕೆ ಯೂಸ್ ಮಾಡಿದ್ದೆ, ಚೆನ್ನಾಗಿ ಅನ್ನಿಸ್ತು. ಅದೇ ನಾವು ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್ ಯೂಸ್ ಮಾಡಿ ಇವತ್ತು ಟೊಮೊಟೊ ಬಾತ್ ಫಸ್ಟ್ ಮಾಡಿದೆ. ಫಸ್ಟ್ ಕುಕ್ಕರ್ಲಿ ಫಸ್ಟ್ ಟೈಮ್ ಪುಲಾವ್ ಮಾಡಿದೆ. ಚೆನ್ನಾಗಿ ಅನ್ನಿಸ್ತು. ಮೋಕ್ಷಿತನು ಚೆನ್ನಾಗಿ ತಿಂದ, ನಾನು ಚೆನ್ನಾಗಿ ತಿಂದೆ. ಚೆನ್ನಾಗಿ 15 ಡೇಸ್ 20 ಡೇಸ್ ಅನ್ಸುತ್ತೆ ಅವ್ನು ತಿಂತಾನೇ ಇರಲಿಲ್ಲ. ಅನ್ನ ಯಾಕೆ ತಿಂತಾಯಿಲ್ಲ, ಬರೀ ಪೊಂಗಲ್ ಮಾತ್ರ ತಿಂತಿದ್ದ, ಪುಲಾವ್ ಮಾತ್ರ ಹಾಕ್ತಿದ್ದೆ. ಯಾಕೆ ಮಮ್ಮ ಮಾತಾಡ್ತಿದ್ಯಾ? ಅದಕ್ಕೆ ಇನ್ಬಿಟ್ವಿ ನೀನು ಮಾತಾಡ್ತಿದ್ಯಾ? ಬರ್ತಾಯಿದ್ದೀನಿ ಪುಟ್ಟ. ಚೆನ್ನಾಗಿ ಅನಿಸಿದೆ. ಕಲರ್ ಬಾರ್ ಬಂದೆ ಪುಟ್ಟ.
ಅಳ್ತಾ ಇದ್ದೇನೆ, ನಾನು ನೀಡ್ ಟು ಗೋ ಟು ಮೋಕ್ಷಿತ್. ಸಕ್ಕತ್ತಾಗಿರೋ ಟ್ರೈ ಮಾಡಿ. ಸೊ ಇದು ನೋಡಿ, ಅದಕ್ಕೆ ಒಂದು ನೆಲ್ ಪಾಲಿಶ್ ಹಾಕಿದ್ಮೇಲೆ ವಾಚ್ ಹಾಕೋಣ. ಇದು ನನ್ನ ಹಸ್ಬೆಂಡು 2014 ನನ್ನ ತಂದು ಕೊಟ್ಟಿದ್ದರು ಯುಕೆಯಿಂದ. ಅವರೊಬ್ಬರೇ ಹೋಗಿದ್ರು ನನ್ನ ಬಿಟ್ಟು ಒಂದು 4 ಮಂತ್ಸು. ಸೊ ಅವಾಗ ತಂದು ಕೊಟ್ಟಿದ್ರು ನೋಡಿ. ಸೊ ಕಂಪ್ಲೀಟ್ ರಿಂಗ್ಸ್ ಹೇಳಿದ್ನಲ್ಲ, ನನಗೆ ನನ್ನ ಹತ್ರ ಯಾವ ರಿಂಗ್ಸು ಇಲ್ಲ. ನಮ್ಮ ಮನೆ ಕಳ್ತನ ಆಗಿತ್ತು 2014. ಸೊ ಅವಾಗ ನಾವೆಲ್ಲ ಎಲ್ಲ ಕಳ್ಕೊಂಡಿದ್ವಿ. ಅದನ್ನೊಂದು ವಿಡಿಯೋ ಮಾಡೋಣ ಇನ್ನೊಂದಿನ. ಸೊ ಅವಾಗಿಂದ ಇದುವರೆಗೂ ಒಂದು ರಿಂಗು ತೊಗೊಳಕ್ಕಾಗಿಲ್ಲ. ಒಂದು ರಿಂಗ್ ಇದೆ, ಬಟ್ ಹಾಕೋಕ್ಕಾಗಲ್ಲ ಅದು. ಸೊ ನಮ್ಮ ಎಂಗೇಜ್ಮೆಂಟ್ ರಿಂಗ್ಸು ಕೂಡ ಕಳೆದೋಗಿತ್ತು ಅಲ್ಲಿ. ಅದು ಆವಾಗ ರಿಂಗು ಚೆನ್ನಾಗಿದೆ ಅಲ್ಲ, ಸಿಂಪಲ್. ಒಂದು ರಿಂಗ್ ಇದ್ದಿದ್ರೆ ಚೆನ್ನಾಗಿ ಕಂಪ್ಲೀಟ್ ಆಗ್ತಿತ್ತು. ಗೋಲ್ಡ್ ರಿಂಗ್ ಅಥವಾ ಏನೇ ಅದು ಆರ್ಟಿಫಿಷಿಯಲ್ ರಿಂಗ್ಸ್ ನಾನು ಯೂಸ್ ಮಾಡಲ್ಲ ಜಾಸ್ತಿ. ಒಂದು ಸಿಲ್ವರ್ ರಿಂಗ್ ಇತ್ತು, ಅದು ಮ್ಯಾಚ್ ಆಗ್ತಿತ್ತು ಈ ವಾಚ್ಗೆ. ಸೊ ದಿಸ್ ಇಸ್ ಇಷ್ಟೇ. ಸೊ ಆ್ಯಕ್ಚುಲಿ ನಾನು ಹಾಕ್ತಾ ಇರಲಿಲ್ಲ ನೀಲ್ ಪಾಲಿಶ್ ಎಲ್ಲ. ಮೋಕ್ಷಿತ್ಗೆ ಸ್ಕೂಲ್ ಫಂಕ್ಷನ್ ಇದೆ ಒಂದು, ಅದೇ ಬಂದಿದೆ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಆಗಿದೆ. ಇಲ್ಲಾಂದರೆ ನಾಳೆ ಹೋಗ್ಬೇಕಿತ್ತು, ಅದಕ್ಕೆ ನೀಲ್ಸ್ ಕಟ್ ಮಾಡಿಲ್ಲ. ಅದರ್ವೈಸ್ ನೀಡ್ ಟು ಕಟ್. 3 ದಿನದಿಂದ ಕಟ್ ಮಾಡಬೇಕು ಮಮ್ಮ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ ಮೋಕ್ಷಿತ್. ಅದು ಪರಿಸ್ಬಿಡುತ್ತೆ, ಅಕಸ್ಮಾತ್ ಇಟ್ಕೊಂಡ್ಬಿಡುತ್ತೆ ಒಂದು 2 ಸಲ ಆಗಿದ್ದಂಗೆ. ಅದಕ್ಕೆ ಈ ಫಸ್ಟ್ ಟೈಮ್ ನಾನು ಅವನು ಹುಟ್ಟಿದ ಮೇಲೆ ಸುಮಾರು ಸಲ ನಾನು ಹಾಕ್ಕೊಂಡೇ ಇಲ್ಲ. ಎಲ್ಲ ಫಂಕ್ಷನ್ ಇದ್ದಾಗ ಹಾಕ್ಬಿಟ್ಟು ನಾನು ಇದು ಮಾಡಿಬಿಡ್ತಾಯಿದ್ದೆ, ಕಟ್ ಮಾಡ್ತಿದ್ದೆ ನೇಲ್ಸ್. ಫಸ್ಟ್ ಆಫ್ ಆಲ್ ನೇಲ್ಸೇ ಬಿಡೋಲ್ಲ ನಾನು. ನೇಲ್ಸ್ ಏನೂ ಶೇಪ್ ಮಾಡಿಲ್ಲ. ಈ ಕೈಗೆ ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಬಟ್ ನಾ ಹೋಗೋದು ನಾಳೆ ನಂಗೆ ಹಾಕ್ಕೊಳ್ತೀನಿ. ಊಟ ಎಲ್ಲ ಮತ್ತು ಒಳಗಡೆ ಹೋಗ್ಬಿಟ್ರೆ ಮುಂಚೆನೇ ಎಲ್ಲ ಜನಕ್ಕೆ ಅಂತ ಹೇಳ್ಬಿಟ್ಟು ಸೊ ಹೆಣ್ಮಕ್ಳಿಗೆ ಅದೇ ಎಸ್ಪೆಷಲಿ ಒಂದು ಚಿಕ್ಕ ಚೇಂಜಸ್ಸಿಂದ ಎಷ್ಟು ಖುಷಿ ಅನಿಸುತ್ತೆ ನೋಡಿ. ಫಸ್ಟ್ ಆಫ್ ಆಲ್ ನಾನಂತೂ ಟೈಮ್ ಕೊಟ್ಕೊಳ್ತಾನೆ ಇಲ್ಲ, ಕೇರ್ ಅಂತೂ ಮಾಡ್ತಾಯಿಲ್ಲ. ಎವ್ರಿ ಮಂತು ಫೇಶಿಯಲ್ ಮಾಡಿಸ್ತಿದ್ದೆ, ಮಸಾಜ್ ಒಂಥರ ರಿಲ್ಯಾಕ್ಸ್ ಆಗ್ತಿತ್ತು. ಅದು ಕೂಡ ಸ್ಟಾಪ್ ಆಗಿದೆ, ಎಲ್ಲ ಸ್ಟಾಪ್ ಆಗಿದೆ. ಆರ್ ಟು ಸ್ಟಾರ್ಟ್ ಎಗೇನ್. ಮೋಕ್ಷಿತ್ ಸ್ವಲ್ಪ ಆರಾಮಾಗಿದ್ರೆ ನನಗೆ ಸ್ವಲ್ಪ ಫುಲ್ ಅರ್ಧಕ್ಕರ್ಧ ಎನರ್ಜಿ ಬಂತು. ಮೋಕ್ಷಿತಿಗೆ ಆಗಿದ್ದಾನೆ, ಬಟ್ ಸಮ್ಮರಲ್ಲಿ ನಾನು ಇಲ್ಲಿ ಮೊಬೈಲ್ ಮುಂದೆ ಕೂತ್ಕೊಬಿಟ್ರೆ ಇಲ್ಲಿ ಮುಂದೆ ಕೂತ್ಬಿಡ್ತಾನೆ ಅವನು. ಅದೊಂದು ಪ್ರಾಬ್ಲಮ್ಮು. ಹಾಗಾಗಿ ಸೊ ಪ್ಲೀಸ್ ಗೈಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಅಂತ ಹೇಳ್ತಾ ನಾನು ಆದಷ್ಟು ನಾನು ಏನು ಆ್ಯಕ್ಟಿವಿಟೀಸ್ ಮಾಡ್ತೀನಿ ಅದನ್ನಷ್ಟೇ ಮಾಡ್ತಿರ್ತೀನಿ ಅಷ್ಟೇ. ವೀಡಿಯೋಸ್ನ ನಾನು ಪ್ಲ್ಯಾನ್ ಮಾಡಿ ಮಾಡಲ್ಲ. ಮಾಡಬೇಕು, ಬಟ್ ಇದು ಆಗ್ತಾಯಿಲ್ಲ. ಬಟ್ ನನಗೂ ಬೇರೆ ಕೂಡ ಕೆಲಸ ಅದರಲ್ಲೂ ಇನ್ವಾಲ್ವ್ ಆಗ್ತಾಯಿರ್ತೀನಿ. ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನಿಸುತ್ತೆ ನೋಡಿ. ನಿಜವಾಗ್ಲೂ ಶೇಪ್ ಚೂರು ಮಾಡಿಲ್ಲ, ಅದಾಗೆ ಬಂದಿದೆ. ಏನು ಶೇಪ್ ಮಾಡೋದೇ ಇಲ್ಲ ನಾನು, ಹಾಗೆ ಬಂದಿದೆ. ಇದೊಂದು ಯಾವಾಗಲೂ ಚೆನ್ನಾಗಿರುತ್ತೆ ನೇಲ್ಸ್, ಅದೊಂದು ಖುಷಿ ಅನಿಸುತ್ತೆ ನನಗೆ. ಲಿಪ್ಸ್ಟಿಕ್ಕು ನೀಲ್ ಪಾಲಿಶ್ ಅದನ್ನು ನನಗೆ ಸಖತ್ ಇಷ್ಟ. ಅದೆರಡು ಹಾಕೊಂಬಿಟ್ರೆ ನನಗೆ ಕಂಪ್ಲೀಟ್ ಅನಿಸುತ್ತೆ, ಏನೋ ಮೇಕಪ್ ಆಗಲಿ ಡ್ರೆಸ್ಸಿಂಗ್ ಆಗಲಿ. ಮೋಸ್ಟ್ಲಿ ನಮ್ಮ ಪೇರೆಂಟ್ಸ್ ಗಿಫ್ಟ್ ಇರ್ಬೋದು ನನಗೆ. ಒಂಚೂರು ಕೇರ್ ಇಲ್ಲ. ಈ ಥರ ಸ್ಕೂಟಿಗೆ ಹಾಕ್ಕೊಂಡು ಹೋಗ್ತೀನಲ್ಲ, ಇಲ್ಲೆಲ್ಲ ಕೈ ಕಪ್ಪಾಗ್ಬಿಟ್ಟಿದೆ, ನೀವು ನೋಟಿಸ್ ಮಾಡ್ಬೋದು. ಇಷ್ಟು ಕೈ ಸ್ಕೂಟಿಲಿ ಹೋಗ್ತೀನಿ, ಇಲ್ಲಾಂದರೆ ಜಾಕೆಟ್ ಹಾಕಿರ್ತೀನಿ ಇಷ್ಟು, ಇಲ್ಲಿ ಬಿಸಿಲಿಗೆ ಕೈ ಕಪ್ಪಾಗಿದೆ. ಹಾಗೆ ಗ್ಲೋಸ್ ಹಾಕ್ತಾಯಿದ್ದೆ. ಕಾರ್ ಡ್ರೈವಿಂಗ್ ಬರೋಲ್ಲ, ನಾನು ಕಾರ್ ತೊಗೊಳೋಕ್ಕಾಗಲ್ಲ. ಪಿಕಪ್ಗೆ ಅವನಿಗೆ ನಾನು ಸ್ಕೂಟಿಗೆ ತೊಗೋಬೇಕು. ಸೊ ಹಂಗಾಗಿದೆ. ಇಷ್ಟಕ್ಕಿರಲಿ ನನ್ನ ಮಗನ ಸ್ಕಿನ್ನೆಲ್ಲ ನೀವು ನೋಡಿರ್ಬೇಕು ಹೆಂಗಾಗಿತ್ತಂತ. ತುಂಬಾ ಬೇಜಾರಾಗುತ್ತೆ. ಇವತ್ತು ಒಂದು ಹಳೆ ಮೆಮೊರೀಸ್ ವೀಡಿಯೋಸ್ ಎಲ್ಲ ಹಾಕಿದ್ದೆ, ಹಾಕಂತ ಹಾಕಿದ್ದೆ. ಇವತ್ತು ವೀಡಿಯೋ ಹಾಕೋಣ ಅಂದ್ಬಿಟ್ಟು ಅದನ್ನು ನೋಡ್ತಾ ಇದ್ದೆ. ಸೊ ಅನಿಸ್ತು ಅವ್ನ ಹೇರು ನೇಲ್ಸು ಎಲ್ಲ ಸಖತ್ತಾಗಿತ್ತು. ಬಟ್ ಮೇನ್ ಥಿಂಗ್ ಇಸ್ ವಿ ಹ್ಯಾವ್ ಟು ಮೇಂಟೈನ್ ಮಾಡಲಿಲ್ಲ ಅಂದರೆ ಫುಡ್ ಇಂಟೇಕ್ ಆಗಲಿ ಅಥವಾ ಏನೋ ಅಟ್ಮಾಸ್ಫಿಯರ್ ಅಂದರೆ ಎಲ್ಲ ಸ್ಪಾಯ್ಲ್ ಆಗಿಬಿಡುತ್ತೆ, ಎಲ್ಲ ನಾಶ ಆಗಿಬಿಡುತ್ತೆ. ಅದು ಎಕ್ಸಾಂಪಲ್ಲು ನಾನೇ ಅನುಭವಿಸಿದ್ದೀನಿ ಈ 6 ಮಂತ್ಸಿಂದ ಏನಂತ ಹೇಳ್ಬಿಟ್ಟು. ಒಬ್ಬೊಬ್ಬ ಸಖತ್ತಾಗಿತ್ತು. ಸೊ ಅಷ್ಟೇ, ಸ್ಟೋರಿ ಹೇಳ್ತಾನೆ ಇರ್ತೀನಿ, ಬೆಳೀತಾನೆ ಇರ್ತೀನಿ. ನಾನು ನನ್ನ ಮೋಕ್ಷಿತ್ ಹತ್ರ ಹೋಗಬೇಕು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಲೆಟ್ಸ್ ಫಿನಿಶ್ ದಿಸ್ ಟುಡೇಸ್ ಇವತ್ತಿನ ಬ್ಲಾಗ್ ಮುಗಿಸೋಣ. ಪ್ಲೀಸ್ ಶೇರ್, ಲೈಕ್ ಮೈ ವಿಡಿಯೋಸ್ ಆ್ಯಂಡ್ ವಾಚ್ ಮೈ ಓಲ್ಡ್ ವಿಡಿಯೋಸ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು.